ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಮಶ್ರೂಮ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆಗೆ ಬಿಸಿನೀರಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ಕಾಯಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ನೀವು ಏನು ಮಶ್ರೂಮ್ ತೊಗೊಂಡಿರ್ತೀರ ಅದನ್ನು 2 ಭಾಗ ಆಗಿ ಕಟ್ ಮಾಡಿ ಅದರಲ್ಲಿ ಹಾಕಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಮೊದಲಿಗೆ ನೀವು ಫಸ್ಟು ತಣ್ಣೀರಲ್ಲಿ ತೊಳ್ಕೊಳ್ಳಿ, ಏಕೆಂದರೆ ಅದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ. ತಣ್ಣೀರಲ್ಲಿ ಒಂದು ಸತಿ ವಾಶ್ ಮಾಡಾದಮೇಲೆ ನೀವು ಬಿಸಿನೀರೇನು ಕಾಯಿಸ್ಕೊಂಡಿರ್ತೀರ ಅದೇ ಪಾತ್ರೆಗೆ ಮಶ್ರೂಮ್ನ 2 ಭಾಗ ಮಾಡಿ ಹಾಕಿರಬೇಕಾಗುತ್ತೆ. ಏಕೆಂದರೆ ಒಳಗಡೆ ಹುಳ ಏನಾದ್ರು ಇದ್ದರೆ ನಮಗೆ ಗೊತ್ತೇ ಇರಲ್ಲ. ಅದರಿಂದ ನೀವು ಬಿಸಿನೀರಿಗೆ ಹಾಕೋದ್ರಿಂದ ಏನೇ ಹುಳಗಳಿದ್ರೂ ಅದರಲ್ಲಿ ಸತ್ತೋಗುತ್ತೆ. ಅದಾದಮೇಲೆ ನೀವು ಬಿಸಿನೀರಲ್ಲಿ ಒಂದು ಸತಿ ವಾಶ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಇನ್ನೊಂದು ಸತಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಸಣ್ಣದಾಗಿರೋ 3 ಈರುಳ್ಳಿನ ತೊಗೊಂಡಿದ್ದೀನಿ. ದಪ್ಪದಾದರೆ 2 ಈರುಳ್ಳಿ ಸಾಕು. ಅದಾದಮೇಲೆ 2 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಮೊದಲನೇದಾಗಿ ನಾವು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ತುಪ್ಪ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಬೇಡ ಅನ್ನೋದಾದರೆ ನೀವು ತುಪ್ಪನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇಲ್ಲ ತುಪ್ಪನೇ ತಿನ್ನಲ್ಲ ಅನ್ನೋದಾದರೆ ನೀವು ಎಣ್ಣೆ ಹಾಕ್ಕೊಬೋದು. ಇಲ್ಲಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದ ಜೊತೆಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಇಟ್ಕೊಬೇಕು. ತುಪ್ಪ ಎಣ್ಣೆ 2 ಚೆನ್ನಾಗಿ ಮಿಕ್ಸಾಗಿ ಕಾಯ್ದ ನಂತರ ನೀವು ಬರೀ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬರೀ ಎಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಅಥವಾ 2 ಮಿಕ್ಸ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದು ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ಪಲಾವ್ ಸಾಮಾನು ತೊಗೊಬೇಕು. ಅದನ್ನು ಹಾಕ್ಕೊಂಡು ನೀವು ಪಲಾವ್ ಸಾಮಾನು ಹಾಕಿದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಏಕೆಂದರೆ ಸಿಯೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಫಸ್ಟ್ 1 ಸ್ಪೂನ್ ಫುಲ್ ಹಾಕಬೇಕು. ಅದಾದಮೇಲೆ 1/4 ಸ್ಪೂನ್ ಹಾಕಬೇಕು. ಈಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸಿಹಿಯಾಗಿ ಬಿಡಬೇಡಿ. ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಹಸಿ ವಾಸನೆ ಹೋದಾದ್ಮೇಲೆ ನೀವು ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ಮತ್ತು ಹಾಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳಿ. ಇವಾಗಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಸೀಸ್ಬೇಡಿ. ಒಂದು ರೆಡ್ ಕಲರ್ ಆಗೋವರೆಗೂ ನೀಟಾಗಿ, ಅಂದರೆ ತುಂಬ ಬ್ರೌನ್ ಬರೋದು ಬೇಡ, ಒಂದು ಸ್ವಲ್ಪ ರೆಡ್ ಥರ ಆಗಬೇಕು. ಆವಾಗ ನೀಟಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಫ್ರೈ ಮಾಡಬೇಕಾದ್ರೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಅದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನ ಅಷ್ಟೇ ನೀರು ಬಿಟ್ಕೊಬೇಕು. ಮಶ್ರೂಮಲ್ಲಿ ನಾವು ಬಿಸಿನೀರಿಗೆಲ್ಲ ಹಾಕಿರ್ತೀವಲ್ಲ ಅದರಿಂದ ಅದು ಸ್ವಲ್ಪ ನೀರಿರುತ್ತೆ. ನೀರು ಬಿಟ್ಕೊಳ್ಳೋ ಥರ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ನೋಡ್ಬೋದು. ಈಗ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ನಾನು ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೀವು ಆವಾಗಲೇ ಆದರೂ ಸೇರಿಸ್ಕೊಬೋದು, ಇವಾಗಾದರೂ ಸೇರಿಸ್ಕೊಬೋದು. ಇಲ್ಲಿ ನಾನು ಮಶ್ರೂಮ್ ಹಾಕಾದ್ಮೇಲೆ ಸೇರಿಸ್ಕೊತಾ ಇದ್ದೀನಿ. ಯಾವಾಗ ಬೇಕಾದರೂ ಹಾಕ್ಬೋದು, 2 ಒಂದೇ. ಒಟ್ಟಿನಲ್ಲಿ ಅದನ್ನು 2 ನಿಮಿಷ ಫ್ರೈ ಮಾಡಬೇಕು. ಟೊಮೊಟೊನೂ ಅಷ್ಟೇ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ರೈಸ್ ಬಾತಿಗೆ ಅಂತ. ನೀವು ಬಟಾಣಿ ಇಲ್ಲಾಂದರೆ ನಿಮಗೆ ಯಾವ ಕಾಳು ಬೇಕೋ ಆ ಕಾಳನ್ನ ಬೇಕಾದರೆ ನೆನೆಸಿ ಹಾಕ್ಕೋಬೋದು. ಕಾಳುಗಳನ್ನ ನೀವು ಮುಂಚೆನೇ ನೆನೆಸಿ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬೆಂದಿರುತ್ತೆ. ಅದಾದಮೇಲೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅದಾದಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಅನ್ನಕ್ಕೂ ಸೇರಿಸಿ ಸಾಲ್ಟ್ ನೋಡಿ ಹಾಕ್ಕೊಳ್ಳಿ. ಇವಾಗಲೇ ನೀಟಾಗಿ ತಿರುಗಿಸ್ಕೊಳ್ಳೋದ್ರಿಂದ ಮಶ್ರೂಮ್ಗೆಲ್ಲ ಉಪ್ಪು ಹಿಡಿಯುತ್ತೆ. ಅದಕ್ಕೆ ಅನ್ನಕ್ಕೂ ಆಗೋವಷ್ಟು ನೀವು ಈಗಲೇ ಸೇರಿಸ್ಕೊಳ್ಳಿ. ಮಸಾಲೆ ಪದಾರ್ಥ ನೀವು ಅಕ್ಕಿ ಹಾಕಿದ್ಮೇಲೆ ಯಾವುದೇ ರೀತಿಯ ನಾವು ಪೌಡ್ರುಗಳಾಗಲಿ ಯಾವುದೂ ಹಾಕಲ್ಲ. ಅದರಿಂದ ಇವಾಗಲೇ ಹಾಕಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಎಣ್ಣೆ ಬಿಟ್ಕೋಬೇಕು. ಮಸಾಲೆ ಎಲ್ಲ ನೀಟಾಗಿ ಮಶ್ರೂಮ್ಗೆ ಹಿಡಿಬೇಕು. ಆ ಥರ ನೀಟಾಗಿ ತಿರುಗಿಸ್ಕೊಳ್ಳಿ ಒಂದು 2 ನಿಮಿಷ. ಅದಾದಮೇಲೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕಿ 2 ವಿಷಲ್ ಹೊಡ್ಸಾದ್ಮೇಲೆ ನಿಮಗೆ ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ 10 ಮಿನಿಟ್ಸಲ್ಲೇ ಆಗೋಗುತ್ತೆ. ಆದರೆ ನೋಡಿದ್ರಲ್ಲ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ. ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.